ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಿದರೆ ಅನಂತು. ವಿಷ್ಣು ಸಹಸ್ರನಾಮ ಶ್ಲೋಕ 5 ಮತ್ತು 6. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ. ಅವಿಕಾರಾಯ ಅಂದರೆ ಯಾವುದೇ ಬದಲಾವಣೆಗೆ ಒಳಪಡದ, ಪರಿಶುದ್ಧನಾದ, ನಿತ್ಯಾಯ ಶಾಶ್ವತನಾಗಿರುವ, ಸರ್ವೋನ್ನತ ಆತ್ಮಸ್ವರೂಪನಾದ, ದಿವ್ಯ ರೂಪದಲ್ಲಿ ಇರುವ, ಎಲ್ಲ ಕಡೆ ಇರುವ, ಎಲ್ಲವನ್ನೂ ಜಯಿಸಿರುವ ವಿಶ್ವವ್ಯಾಪಿ ಪರಮಾತ್ಮನಾದ ಮಹಾವಿಷ್ಣುವಿಗೆ ನಾನು ನಮಸ್ಕರಿಸುತ್ತೇನೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ಯಾರನ್ನು ಕೇವಲ ಸ್ಮರಣೆ ಮಾಡುವುದರಿಂದ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ, ಜನ್ಮ ಸಂಸಾರ ಬಂಧನದಿಂದ ಮುಕ್ತಿಯನ್ನು ಪಡೆಯುವ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರು ತಮ್ಮ ಭಜಗೋವಿಂದಂ ಕೃತಿಯಲ್ಲಿ ಈ ವಿಚಾರವನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಮತ್ತೆ ಮತ್ತೆ ಜನನ, ಮತ್ತೆ ಮತ್ತೆ ಮರಣ, ಮತ್ತೆ ಮತ್ತೆ ತಾಯಿಯ ಗರ್ಭದಲ್ಲಿ ವಾಸ ಮಾಡುವ ಈ ಕಷ್ಟಕರವಾದ ಸಂಸಾರ ಚಕ್ರದಿಂದ ನನ್ನನ್ನು ನಿನ್ನ ಅಪಾರ ಕರುಣೆಯಿಂದ ರಕ್ಷಿಸು ಹೇ ಮುರಾರಿ, ಹೇ ಶ್ರೀಕೃಷ್ಣ. ಇಂತಹ ವಿಶ್ವವ್ಯಾಪಿಯಾದ, ಎಲ್ಲದಕ್ಕೂ ಕಾರಣೀಭೂತನಾದ ಭಗವಂತನ ಸ್ಮರಣೆ ಮಾತ್ರದಿಂದ ವಿಮುಚ್ಯತೆ ಮುಕ್ತಿಯನ್ನು ಪಡೆಯುತ್ತಾನೆ, ಮುಕ್ತನಾಗುತ್ತಾನೆ. ಅಂತಹ ಸರ್ವಶಕ್ತನಾದ, ಸರ್ವವ್ಯಾಪಿಯಾದ, ಎಲ್ಲದಕ್ಕೂ ಕಾರಣೀಭೂತನಾದ ಮಹಾವಿಷ್ಣುವಿಗೆ ನಮಸ್ಕರಿಸುತ್ತೇನೆ.